ದಾಂಡೇಲಿ ಟಿಂಬರ್ ಡಿಪೋ ಹರಾಜು ಗೊಂದಲ, ಸಿಬ್ಬಂದಿಗಳ ಎದೆಯಲ್ಲಿ ಡವಡವ. 100 ವರ್ಷಗಳ ಇತಿಹಾಸ ಹೊಂದಿರುವ ರಾಜ್ಯದ ಪ್ರತಿಷ್ಠಿತ ದಾಂಡೇಲಿ ಟಿಂಬರ್ ಡಿಪೋದ ಮರಮುಟ್ಟುಗಳ ಹರಾಜಿನಲ್ಲಿ ನಡೆದ ಅಕ್ರಮದ ಆರೋಪ ಪ್ರಕರಣ ಇದೀಗ ಬಿಸಿಬಿಸಿಯಾಗಿದೆ. ಹರಾಜಿನಲ್ಲಿ ಕೆಲ ಸಿಬ್ಬಂದಿಗಳು ಮರ ವ್ಯಾಪಾರಿಗಳಂತೆ ವರ್ತಿಸಿ ಪಾರದರ್ಶಕತೆಗೆ ಮಸಿ ಬಳಿದಿದ್ದಾರೆ ಎಂಬ ಆರೋಪದ ಬಗ್ಗೆ ದಾಂಡೇಲಿ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಈಗಾಗಲೇ ಆಕ್ರೋಶ ವ್ಯಕ್ತಪಡಿಸಿದೆ. ಈ ಬೆಳವಣಿಗೆಯ ನಂತರ ಅತ್ಯಂತ ದಕ್ಷ, ಪ್ರಾಮಾಣಿಕ ಹಾಗೂ ಜನಮುಖಿ ಅಧಿಕಾರಿ ಎಂದು ಹೆಸರಾದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್ ಕೆಸಿ ಅವರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಸಮಗ್ರ ತನಿಖೆಯ ನಿಟ್ಟಿನಲ್ಲಿ ಮುಂದುವರೆದಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಯಾವುದೇ ರಾಜಿ ಇಲ್ಲದೆ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಅವರು ಸ್ಪಷ್ಟಪಡಿಸಿದ್ದಾರೆ. ಟಿಂಬರ್ ಡಿಪೋ ಆವರಣದ ಮೂಲೆಯಲ್ಲಿ ನಡೆಯುತ್ತಿದ್ದ ಈ ಚಟುವಟಿಕೆಗಳ ಹಿಂದೆ ಎಲ್ಲರನ್ನೂ ರಾಮ ಲಕ್ಷ್ಮಣರಂತೆ ನೋಡಲು ಸಾಧ್ಯವಿಲ್ಲ ಎಂಬ ಮಾತು ಇದೀಗ ಚರ್ಚೆಯಲ್ಲಿದೆ. ಕೆಲವರ ತಪ್ಪಿನಿಂದಾಗಿ ಇಡೀ ಇಲಾಖೆಗೆ ಕೆಟ್ಟ ಹೆಸರು ಬರುತ್ತಿದೆ ಎಂಬುದು ಸ್ಪಷ್ಟವಾಗತೊಡಗಿದೆ. ಡಿಸಿಎಫ್ ಅವರ ಈ ಕ್ರಮಕ್ಕೆ ದಾಂಡೇಲಿ ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಹರ್ಷ ವ್ಯಕ್ತಪಡಿಸಿದೆ. ಆದಷ್ಟು ಬೇಗ ತನಿಖೆ ಪೂರ್ಣಗೊಳಿಸಿ ಸಂಬಂಧಪಟ್ಟ ಸಿಬ್ಬಂದಿಗಳ ಎಲ್ಲ ದಾಖಲೆಗಳು, ಬ್ಯಾಂಕ್ ಖಾತೆಗಳು ಹಾಗೂ ಮೊಬೈಲ್ ಕರೆ ವಿವರಗಳನ್ನು ಪರಿಶೀಲಿಸಿ ದಾಂಡೇಲಿ ಟಿಂಬರ್ ಡಿಪೋಗೆ ಅಂಟಿರುವ ಈ ಮಾರಕ ಕಾಯಿಲೆಗೆ ಶಸ್ತ್ರಚಿಕಿತ್ಸೆ ಮಾಡಬೇಕು ಎಂದು ಟಿಂಬರ್ ಆ್ಯಂಡ್ ಕಾರ್ಪೆಂಟರ್ ಅಸೋಸಿಯೇಷನ್ ಒತ್ತಾಯಿಸಿದೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಪ್ರಾಮಾಣಿಕತೆ ಮತ್ತು ಕಠಿಣ ನಿಲುವು ಟಿಂಬರ್ ಡಿಪೋ ಸಿಬ್ಬಂದಿಗಳ ಎದೆಯಲ್ಲಿ ಢವಢವ ಶುರುವಾಗಲು ಕಾರಣವಾಗಿದೆ. ಮುಂದೆ ನಡೆಯುವ ಯಾವುದೇ ಹರಾಜು ಸಂಪೂರ್ಣ ಪಾರದರ್ಶಕವಾಗಿ ನಡೆಯುವಂತಾಗಲು ಈ ತನಿಖೆ ನಾಂದಿಯಾಗಲಿದೆ ಎಂಬ ನಂಬಿಕೆ ದಾಂಡೇಲಿ ಜನತೆಯಲ್ಲಿದೆ.